ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ನಾನಿವತ್ತಿನ ವಿಡಿಯೋದಲ್ಲಿ ಎಗ್ ಪಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಮೊದಲನೇ ಸರಿ ಟ್ರೈ ಮಾಡಿರೋದು. ಆನೆಸ್ಟಾಗಿ ಹೇಳ್ತೀನಿ ಯಾವ ಥರ ಬಂದಿದೆ ಎಗ್ ಪಪ್ಸ್ ಅಂತ ಹೇಳ್ಬಿಟ್ಟು. ನೀವು ನೋಡ್ತಾ ಇದ್ದೀರಾ, ನಿಜವಾಗ್ಲೂ ಎಗ್ ಪಪ್ಸು 80% ಚೆನ್ನಾಗಿ ಬಂದಿತ್ತು. ಇನ್ನು 20% ಆಚೆ ಈಚೆ ಆಗಿತ್ತು. ಅದು ಏನಾಗಿತ್ತು ಬನ್ನಿ ನೋಡ್ಕೊಬರೋಣ. ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಫ್ ಆನ್ ಅವರು ಚೆನ್ನಾಗಿ ಎಣ್ಣೆ ಹಾಕಿ ಮಿದ್ದು ಕಲಸಿಟ್ಟಿದ್ದೀನಿ. ಮತ್ತು ನೆಕ್ಸ್ಟು ನಾನು 5 ಎಗ್ನ ಬೇಯ್ಲಿಕ್ಕೆ ಹಾಕಿದ್ದೀನಿ. 5 ಎಗ್ಗು ಬಾಯ್ಲ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅಂದರೆ ಪಪ್ಸ್ ಒಳಗಡೆಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 2 ಈರುಳ್ಳಿ ಹೆಚ್ಚಿ ಹಾಕಿದ್ದೀನಿ. ನೆಕ್ಸ್ಟು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿದ್ದೀನಿ. ನೆಕ್ಸ್ಟು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ನೋಡಿ. ಅದ್ರ ಜೊತೆಗೇ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ ನೋಡಿ. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಬೇಕಂದರೆ ಒಂದು ಹಸಿರು ಮೆಣಸಿನ್ಕಾಯಿ ಹಾಕೋಬೋದು, ಯಾಕೆಂದರೆ ಇಲ್ಲಿ ನನಗೆ ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತು. ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕೋಬಿಟ್ಟು ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕಲ್ವ, ಗೊಜ್ಜು ಥರ ಬರಬೇಕು. ಅದರಿಂದ ನಾನಿಲ್ಲಿ ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ, ಅಂದರೆ ಸಾಂಬಾರು ಸೊಪ್ಪನ್ನ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ನ ಫ್ರೈ ಮಾಡೋಣ. ನೆಕ್ಸ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ಫೋಲ್ಡ್ ಮಾಡಲಿಕ್ಕೆ ಈ ಲೇಯರ್ ಮೇಲೆ ಈ ಎಣ್ಣೆ ಮತ್ತು ಮೈದಾ ಹಿಟ್ಟು ನೋಡಿ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಮೈದಾ ಹಿಟ್ಟು ಮೇಲೆ ಅಪ್ಲೈ ಮಾಡಬೇಕು ನೋಡಿ. ಇದೆರಡನ್ನೂ ಮಿಕ್ಸ್ ಮಾಡಾದಮೇಲೆ ನೆಕ್ಸ್ಟು ಮೈದಾ ಹಿಟ್ಟು ಕಲಸಿಟ್ಟಿದ್ದೀನಲ್ಲ ಅದನ್ನು ಫಸ್ಟು 2 ಭಾಗ ಮಾಡಬೇಕು. ಆಮೇಲೆ ಇನ್ನು ಒಂದು ಭಾಗನ ತೊಗೊಬಿಟ್ಟು ನೀವು ಈವನ್ನಾಗಿ 5 ಭಾಗನ ಈ ಥರ ಕಟ್ ಮಾಡಬೇಕು. ಅಂದರೆ 5 ಉಂಡೆಗಳನ್ನ ಸಮವಾಗಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಬೇಕಂತಂದರೆ ಎಲ್ಲ ಲೇಯರ್ಗಳು ಅರ್ಧ ಆದಮೇಲೆ ಈವನ್ನಾಗಿ ರೌಂಡ್ ಶೇಪ್ ಬರಬೇಕು. ಅದಕ್ಕೆ ನಾವಿಲ್ಲಿ 5 ಭಾಗನ ಸಮವಾಗಿ ಉಂಡೆ ಮಾಡ್ಕೋಬೇಕು. ಆ ಉಂಡೆನ ಈಗ ಒಂದೊಂದೇ ತಗೊಂಡು ನೋಡಿ ಈ ಥರ ಹರಿಯೋಣ. ಏನಂತಂದರೆ ನಾವು ಇದನ್ನು ಸ್ವಲ್ಪ ತೆಳು ಹರಿಬೇಕು. ನಾನು ಮಾಡಿರೋದು ಸ್ವಲ್ಪ ಮಂದ ಬಂದಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ. ಇದನ್ನು ಇನ್ನು ಸ್ವಲ್ಪ ತೆಳು ಹರಿಬೇಕು ಈ ರೀತಿ. ನೆಕ್ಸ್ಟು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಎಣ್ಣೆ ಮೈದಾ ಹಿಟ್ಟು, ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಒಂದೊಂದ್ರ ಮೇಲೂ. ಇದೇ ಥರ ಎಲ್ಲವನ್ನು ನೋಡಿ ಈ ಥರ ಹರಿದ್ಬಿಟ್ಟು ನಾವು ಏನು ಮಿಕ್ಸ್ ಮಾಡಿಟ್ಟಿದ್ವೋ ಆಯಿಲು ಮತ್ತು ಮೈದಾ ಹಿಟ್ಟು ಈ ರೀತಿ ಅಪ್ಲೈ ಮಾಡಬೇಕು. ಈ ಲೇಯರ್ ಇದೆಯಲ್ಲ ನಾವು ಹರಿದಿದ್ದೀವಲ್ಲ ಈ ಮೈದಾ ಹಿಟ್ಟು, ಇದನ್ನು ಒಂದ್ರ ಮೇಲೆ ಒಂದು ಹಾಕ್ಬೇಕು ನೋಡಿ. ಈ ಥರ ಒಂದ್ರ ಮೇಲೆ ಒಂದು ಹಾಕಬೇಕು. ಈ ಥರ 5 ಲೇಯರ್ನ ನಾವು ಹರಿದ್ಬಿಟ್ಟು ರೆಡಿ ಮಾಡ್ಕೋಬೇಕು ನೋಡಿ. ಇದೇ ಥರ ಒಂದೊಂದು ಉಂಡೆನೂ ಎತ್ಕೊಂಡು ಈ ಥರ ಹರಿದ್ಬಿಟ್ಟು ಅದ್ರ ಮೇಲೆ ಈ ಥರ ಆಯಿಲು ಮತ್ತು ಮೈದಾ ಹಿಟ್ಟು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಅಪ್ಲೈ ಮಾಡಿ ಈ ಥರ 5 ಲೇಯರ್ ಮಾಡ್ಕೋಬೇಕು. ಈಗ ನೋಡಿ 3 ಆಗಿದೆ. ಇವಾಗ ಇನ್ನು 2 ಅರ್ಧ ಹಾಕಿದ್ದೀನಿ ನಾನು. ಇವಾಗ 5 ಲೇಯರ್ ಆಗಿದೆ. ಇವಾಗ ಬನ್ನಿ ಮತ್ತೆ ಸಮವಾಗಿ ಇನ್ನೊಂದು ಸರಿ ಈವನ್ನಾಗಿ, ಅಂದರೆ ಸ್ವಲ್ಪ ಪ್ರೆಸ್ ಆಗಬೇಕಲ್ಲ ಒಂದ್ರ ಮೇಲೊಂದು, ಅದಕ್ಕೆ ಈ ರೀತಿ ಮತ್ತೆ ತೀಡ್ಕೊಬಿಟ್ಟು ನೆಕ್ಸ್ಟು ಒಂದು ನೈಫ್ನಿಂದ 4 ಭಾಗ ಮಾಡ್ಕೋಬೇಕು. ನಾವು ಈವನ್ನಾಗಿ 4 ಭಾಗ ಈ ಥರ ಕಟ್ ಮಾಡಬೇಕು ನೋಡಿ. ಇವಾಗ 2 ಭಾಗ ಕಟ್ ಮಾಡಿದ್ದೀನಿ ನಾನು. ಮತ್ತೆ ಇನ್ನು 2 ಭಾಗ ಈ ಥರ 4 ಭಾಗವಾಗಿ ಕಟ್ ಮಾಡ್ಕೋಬೇಕು ಈ ಮೈದಾ ಹಿಟ್ಟನ್ನು. ನಾವು ನೀವು ನೋಡ್ತಿರ್ಬೋದು ನೋಡಿ, ಒಂದೊಂದು ಭಾಗದಲ್ಲೂ 5 ಲೇಯರ್ ಬರುತ್ತೆ. ಇದೇ ಥರ ಅವರು ಎಗ್ ಪಪ್ಸ್ ಮಾಡೋದು. ಆದರೆ ಈ ಲೇಯರು ಇನ್ನೂ ಸ್ವಲ್ಪ ತೆಳು ಇರಬೇಕು ನನಗೆ ಅನಿಸಿತ್ತು ಹಾಗೆ ನಾವು ಮಾಡಾದ್ಮೇಲೆ ನೋಡಿ. ಇವಾಗ ನೆಕ್ಸ್ಟು ಎಗ್ನ ಮಧ್ಯಕ್ಕೆ 2 ಭಾಗ ಮಾಡಿಟ್ಕೋತಾ ಇದ್ದೀನಿ. ನಾನು 5 ಮೊಟ್ಟೆ ಬೇಯಿಸಿದ್ದೆ. ಇವಾಗ ನೋಡಿ 5 ಮೊಟ್ಟೆನೂ ಈವನ್ನಾಗಿ 2 ಭಾಗ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ನಾವು ಲೇಯರು ಮಾಡಿಟ್ಕೊಂಡಿದ್ವಲ್ಲ ಒಂದು ಭಾಗ, ಅದನ್ನು ತಗೋಬಿಟ್ಟು ನೋಡಿ ಈ ಥರ ಎಲ್ಲದಕ್ಕೂ ನಾವು ಗೊಜ್ಜು ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲದಕ್ಕೂ 2 ಸ್ಪೂನು ಈ ಥರ ಹಾಕಬೇಕು ನೋಡಿ. ಈ ಥರ ಹಾಕಾದ್ಮೇಲೆ ಮೊಟ್ಟೆನ ಈ ಥರ ಮಡಿಸಿಡಬೇಕು. ಇದು ಒಂದು ಟಿಪ್ಸು. ಏನಪ್ಪ ಅಂತ ಅಂದರೆ ನೀವು ಮೊಟ್ಟೆನ ಅಂದರೆ ಹಳದಿ ಭಾಗ ಕಾಣೋ ರೀತಿ ಮೇಲ್ ಮಾಡಿಟ್ರೆ ಅದು ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಅಂದರೆ ಪಪ್ಸಿಂದ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ ನೋಡಿ. ಇವಾಗ ನಾನು ಇಟ್ಟಿದ್ದೀನಲ್ಲ ಆ ರೀತಿ ಇಟ್ಬಿಟ್ಟು 3 ಕಡೆನೂ ಈ ಥರ ಕವರ್ ಮಾಡಬೇಕು ನೋಡಿ ನೀಟಾಗಿ. ಅದೇ ಅಂಟುತ್ತೆ, ನೀವೇನು ಅಂಟ್ಲಿಕ್ಕೇನು ಎಕ್ಸ್ಟ್ರಾ ಪೌಡರ್ ಏನೋ ಹಾಕೋದು ಬೇಡ ನೋಡಿ. ಈ ಥರ 3 ಭಾಗವನ್ನು ಈ ಥರ ಈವನ್ನಾಗಿ ತೊಗೊಬಿಟ್ಟು ಸ್ವಲ್ಪ ಎಳೆದ್ಬಿಟ್ಟು ಇಲ್ಲಿ ಈ ಥರ ಅಂಟಿಸೋಣ ನೋಡಿ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಬೇಕ್ರಿಲಿ ಕಾಣಿಸ್ತಿದೆಯಲ್ಲ ಸೇಮ್ ಅದೇ ಥರ ಶೇಪ್ ಬಂದಿತ್ತು. ತಿನ್ನಲಿಕ್ಕೂ ಅಷ್ಟೇ ಅದೇ ಥರ ಮುಕ್ಕಾಲು ಭಾಗ ಟೇಸ್ಟ್ ಇರುತ್ತೆ. ಏನು ಅಂತಂದರೆ ಇನ್ನು ಸ್ವಲ್ಪ ನಮಗೆ ಕ್ರಿಸ್ಪಿ ಬರಬೇಕಿತ್ತು, ಅಂದರೆ ಕ್ರಿಸ್ಪಿನೆಸ್ ಬರೋಕ್ಕೆ ನಾನಿಲ್ಲಿ ಏನು ಯೂಸ್ ಮಾಡಿಲ್ಲ. ಬೇಕಿಂಗ್ ಸೋಡಾ ಆಗಲಿ ಈಸ್ಟ್ ಆಗಲಿ ಏನು ಯೂಸ್ ಮಾಡಿಲ್ಲ ನಾನು ನೋಡಿ. ಇವಾಗ ರೆಡಿ ಆಯಿತು. ಇವಾಗ ಏರ್ ಫ್ರೈಯರಲ್ಲಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಏರ್ ಫ್ರೈಯರ್ಗೆ ಸ್ವಲ್ಪ ಆಯಿಲ್ ಹಚ್ಚಿದೆ. ಆಯಿಲ್ ಹಾಕಾದ್ಮೇಲೆ ನೋಡಿ ಇವಾಗ 4 ಎಗ್ ಪಪ್ಸ್ನ ಹಾಕ್ತಾ ಇದ್ದೀನಿ. ಇದೇನಪ್ಪ ಅಂತಂದರೆ ಏರ್ ಫ್ರೈಯರಲ್ಲಿ
ಅವರೇ ಕೊಟ್ಟಿರ್ತಾರೆ. 180 ಡಿಗ್ರಿನಲ್ಲಿ ಒಂದು 20 ಮಿನಿಟ್ಸು ಇದನ್ನ ಬೇಯಿಸಬೇಕು. ನೋಡಿ ನಾನು ಇವಾಗ ಬೇಯಲಿಕ್ಕೆ ಇಟ್ಟಿದ್ದೀನಿ. 20 ಮಿನಿಟ್ಸ್ ಆಗಿದೆ ನೋಡಿ, ತೆಗಿತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು, ಎಗ್ ಆಗಲಿ ಅಲ್ಲಿಗೆ ತುಂಬಿರೋ ಅದಕ್ಕೆ ಫಿಲ್ ಮಾಡಿರೋ ಮಸಾಲೆ ಆಗಲಿ ಸ್ವಲ್ಪನೂ ಔಟ್ಸೈಡ್ ಬಂದಿಲ್ಲ. ನೀವು ನೋಡ್ತಾ ಇದ್ದೀರಾ ನೋಡಿ, ಎಗ್ ಪಪ್ಸು ನೋಡಲಿಕ್ಕೂ ಶೇಪ್ ಆಗೇ ಇದೆ. ಇನ್ನು ಸ್ವಲ್ಪ ತೆಳು ಬರಬೇಕಿತ್ತು, ಸ್ವಲ್ಪ ಕ್ರಿಸ್ಪಿಯಾಗಿರಬೇಕಿತ್ತು. ಅದು ಬಿಟ್ಟರೆ ಎಗ್ ಪಪ್ಸು ತಿನ್ನಲಿಕ್ಕೆ ತುಂಬ ಚೆನ್ನಾಗಿತ್ತು. ನಾನು ಆನೆಸ್ಟ್ ಒಪಿನಿಯನ್ ಹೇಳ್ತಾ ಇದ್ದೀನಿ. ನನ್ನ ಚಾನಲ್ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.